ನಮಸ್ಕಾರ ಎಲ್ರಿಗೂ, ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ GVSC ಬ್ಲಾಗ್ಸ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತೈತಿ, ಯಾಕಂದರೆ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಈಗ ತಾನೇ ಸ್ನಾನ ಪೂಜೆ ಎಲ್ಲ ಆಯಿತು. ಹಾಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು, ಗೌರಿಶಂಕರ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರೆಲ್ಲ ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದಿದ್ದೆ. ಅದನ್ನು ನಾನು ಈಗ ಎಡಿಟಿಂಗ್ ಮಾಡೋಕ್ಕಾಗಿದ್ದಿಲ್ಲ. ಹಾಗೆ ಹನುಮ ಜಯಂತಿ ದಿವಸ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಸೀಕರಣೆ ಆಗಿತ್ತು. ಬೆಳಗ್ಗೆ ಟಿಫನ್ನು, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಹಾಗೆ ಒಂದು ಸಣ್ಣ ತೊಟ್ಲನ್ನು ಕಟ್ಟಿ ಆ ತೊಟ್ಲಿಗೆ ಹೂವಿನ ಅಲಂಕಾರವನ್ನು ಮಾಡಿ ಪೂಜೆ ಮಾಡಿ, ಒಂದು ಸಿಪ್ಪಿ ಇರುವಂಥ ತೆಂಗಿನಕಾಯಿನ ಅದರಲ್ಲಿ ಇಟ್ಟು, ಸಿಪ್ಪಿ ಇರುತ್ತಲ್ಲ ಅದನ್ನು, ಆ ತೆಂಗಿನಕಾಯಿನ ಅದರಲ್ಲಿಟ್ಟು ಪೂಜೆ ಮಾಡಿದರು. ಅಂದರೆ ಆಂಜನೇಯ ಸ್ವಾಮಿನ ಅಲ್ಲಿ ತೆಂಗಿನಕಾಯಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ಬೋದು. ಅದರಲ್ಲಿ ಸಣ್ಣ ಒಂದು ಸ್ವಾಮಿನ ಮಾಡಿ ಪೂಜೆ ಮಾಡಿದರು. ತುಂಬ ಚೆನ್ನಾಗಾಗಿತ್ತು ಆ ಒಂದು ತೊಟ್ಲು ಪೂಜೆ. ಆಮೇಲೆ ಅದಾದಮೇಲೆ ನಾನು ಅಲ್ಲಿ ಹಾಗೆ ಗೌರಿಶಂಕರ್ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಕೂಡ ಅವತ್ತು ಹುಣ್ಣಿಮೆ ಇತ್ತಲ್ಲ, ಹನುಮ ಜಯಂತಿ ದಿವಸ ಹುಣ್ಣಿಮೆ ಇತ್ತಲ್ಲ ಅವತ್ತು. ಹಾಗಾಗಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದರು. ಮತ್ತು ಗೌರಿಶಂಕರ ಸ್ವಾಮಿ ದರ್ಶನ ಮಾಡಿಕೊಡ್ರಿ, ಹಾಗೆ ಸತ್ಯನಾರಾಯಣ ಸ್ವಾಮಿ ದರ್ಶನ ಮಾಡಿಕೊಡ್ರಿ. ಅದಾದಮೇಲೆ ಅಲ್ಲೇ ಹನುಮ ಜಯಂತಿ ಕೂಡ ಮಾಡಿದರು. ತುಂಬ ಚೆನ್ನಾಗಿತ್ತು. ಅಲ್ಲಿ ಆಂಜನೇಯನ ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿದರು. ಭಾಳ ಚೆನ್ನಾಗಾಗಿತ್ತು ಪೂಜೆ ಮಾತ್ರ. ನೋಡ್ರಿ, ನೀವು ಕೂಡ ದರ್ಶನ ಮಾಡಿಕೊಳ್ರಿ. ಆ ಒಂದು ಲೈಟಿನ ಅಲಂಕಾರ ಪೂಜೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಹಾಗೆ ಇದರಲ್ಲಿ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಹಾಗೆ ಈ ಒಂದು ಸಣ್ಣ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ನಿಮಗೆ ಒಂದು ವಿಷಯನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಎಲ್ಲರೂ, ಹೋದಾಗ ಆಂಜನೇಯ ಸ್ವಾಮಿ ನಾವು ಹಣ್ಣು ಕಾಯಿ ಮಾಡಿಸ್ತೀವಲ್ಲ, ಹಣ್ಣು ಕಾಯಿ ಮಾಡಿಸ್ತೀವಿ ಅಂದರೆ ತೆಂಗಿನಕಾಯಿನ ಒಡೆದು ನಾವು ನೈವೇದ್ಯ ಮಾಡ್ತೀವಿ ದೇವ್ರಿಗೆ. ಹೌದಾ? ಆ ರೀತಿ ಮಾಡೋದ್ರ ಬದಲು ಇಡೀ ತೆಂಗಿನಕಾಯಿನ, ಅಂದರೆ ಸಿಪ್ಪಿ ಇದ್ದಿದ್ದಾಗಿರ್ಬೋದು ಅಥವಾ ಸಿಪ್ಪಿ ಇಲ್ಲದೆ ಇರೋದನ್ನ, ಇಡೀ ತೆಂಗಿನಕಾಯಿ ಒಡಿದೇನೆ ಇಡೀ ತೆಂಗಿನಕಾಯಿನ ಆಂಜನೇಯ ಸ್ವಾಮಿಗೆ ಅರ್ಪಿಸಿದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದಂತಹ ಕಾರ್ಯ ನೆರವೇರುತ್ತೆ. ಹಾಗೆ ಸ್ವಾಮಿ ನಮ್ಮ ಮೇಲೆ ದಯೆ, ಕೃಪೆ, ಆ ಸ್ವಾಮಿಯ ಒಂದು ಕರುಣೆ ನಮ್ಮ ಮೇಲೆ ಇರ್ತೈತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಂಜನೇಯ ಸ್ವಾಮಿ ಕನಸಲ್ಲಿ ಕೂಡ ಬರ್ತಾರಂತೆ. ಹಾಗೆ ನಮ್ಮ ಮನೆಯಲ್ಲಿ ಏನಾದರೂ ಪೀಡೆ, ಪಿಸಾಚಿ ದೆವ್ವಗಳ ಕಾಟ, ಆಮೇಲೆ ಕೆಟ್ಟ ದೃಷ್ಟಿ ಬಿದ್ದಿರೋದು, ಆ ರೀತಿ ಏನಾದರೂ ಇದ್ದರೆ ನಮ್ಮನ್ನು ಆ ಒಂದು ಸಂಕಟಗಳಿಂದ ಆಂಜನೇಯ ಸ್ವಾಮಿ ಪಾರು ಮಾಡ್ತಾರಂತೆ. ಹಾಗೆ ನಮ್ಮ ಮನೆಗೆ ಅವರು ಕಣ್ಗಾವಲಾಗಿ ಇರ್ತಾರಂತೆ. ಹಾಗಾಗಿ ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡೋದನ್ನೇ ಇಡೀ ತೆಂಗಿನಕಾಯಿನ ಅರ್ಪಿಸಿದರೆ ಆ ಸ್ವಾಮಿ ಪ್ರಸನ್ನ ಆಗ್ತಾರೆ ಅಂತ ಹೇಳ್ತಾರೆ. ಇದು ನನಗೆ ಗೊತ್ತಿರೋಂಥ ವಿಷಯ. ಹಾಗಾಗಿ ನಾನು ಅದನ್ನ ನಿಮ್ಮ ಹತ್ರ ಹಂಚಿಕೊಂಡೆ. ಓಕೆ, ಬನ್ನಿ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ಕಂಟಿನ್ಯೂ ಆಗಿ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು.